ಆ, ನಮ್ಮ ಹುಡುಗ ಲಂಚುಲಾಲ್ ಆ ನಿರ್ಮಾಣ ಮಾಡಿದ ಮತ್ತ ನಟಿಸಿದ ಒಂದು ಸಿನಿಮಾ ಕಟ್ಟೆಮಾರ್ ಪಿಕ್ಚರ್ ನೋಡಿದೆ. ಅದು ಕನ್ನಡ ಅವತರಣಕ್ಕೆ ತುಂಬಾ 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 ಚೆನ್ನಾಗಿತ್ತು. ಅಂದ್ರೆ ನಮಗೆಲ್ಲರಿಗೂ ಮೀರಿದ ಒಂದು ಶಕ್ತಿ ಇದೆ. ನಾವು ನಮ್ಮಿಂದನೇ ಅಂದುಕೊಳ್ಳುವ ಗರ್ವವನ್ನು ಮುರಿಯುವಂತ ಒಂದು ಶಕ್ತಿ ಇದೆ. ನಮ್ಮ ಪ್ರಕೃತಿ ಮುಂದೆ, ದೈವದ ಮುಂದೆ ನಾವೇನೂ ಅಲ್ಲ ಅಂತ ತೋರಿಸುವ ಒಂದು ಶಕ್ತಿ ಇದೆ. ತುಂಬಾ ಖುಷಿ ಅನ್ನಿಸ್ತು. ಬಹಳ ದಿನಗಳಲ್ಲಿ ಮನಸ್ಸಲ್ಲಿ ಉಳಿಬಹುದಾದಂತ ಚಿತ್ರ ಅಂದ್ರೆ ಅದು ಕಟ್ಟೆಮಾರ್. ಈ ಒಂದು ಚಿತ್ರ ನಮಗೆ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ರಾಜಕೀಯ ಸುತ್ತಲೂ ನಡೆಯುವಂತ ಕತೆ, ಜೊತೆಗೆ ಒಂದು ಹೆಣ್ಣು ಮತ್ತೆ ಅವ್ರನ್ನ ಪ್ರೇಮಿಸುವಂತ ಎರಡು ಗಂಡು, ಒಂದು ವಾಮಮಯ, ಒಂದು ಬಲಭಾಗದಿಂದ ಅಂತ. ಎಷ್ಟು ಸತ್ಯ ಅಡಗಿದೆ ಅಂತಂದ್ರೆ, ನನಗೆ ಎಂತ ನಾಸ್ತಿಕರು ಕೂಡ ಇದನ್ನ ನಾಸ್ತಿಕರಾಗ್ಬಿಡ್ತಾರೆ ಈ ಸಿನಿಮಾ ನೋಡಿದ್ರೆ. ಆಯ್ತು, ತುಂಬಾ ರೆಸ್ಪಾನ್ಸ್ ಒಳ್ಳೆಯದಾಗಿ ಬಂದಿದೆ. ಇನ್ನು ಈ ನಂಬಿಕೆಯ ಮೇಲೆ ಇರುವಂತ ಚಿತ್ರ ಆಗಿರೋದ್ರಿಂದ ಆದಷ್ಟು ಜನಗಳಿಗೆ ರೀಚ್ ಆಗ್ತದೆ ಅಂತ ನಾವು ನಂಬಿದ್ದೇವೆ. ಅದರಿಂದ ಹೇಗೆ ನೋಡ್ಕೊಂಡು ಬಂದಿದ್ದೇವೆ, ನಮ್ಮ ನಂಬಿಕೆ ಏನುಂಟು ಅದರ ಮೇಲೆ ಒಂದು ಕಥೆಯನ್ನು ಏನಿದ್ದೇವೆ. ಅದನ್ನು ಬಿಟ್ಟು ಸಿನಿಮಾಕ್ಕೋಸ್ಕರ ಒಂದು ಬೇರೆ ರೀತಿಯ ಒಂದು ಆಯಾಮ ಕೂಡ ಇದೆ ಇದರಲ್ಲಿ. ತುಳುವಲ್ಲಿ ಈಗಲೇ ರಿಲೀಸ್ ಆಗಿ 50 ದಿನ ಪೂರೈಸಿದೆ ಸಿನಿಮಾ. ಅದನ್ನ ಕನ್ನಡದಲ್ಲಿ ಈಗ ಡಬ್ ಮಾಡಿ ಕನ್ನಡಕ್ಕೆ ತರುವಂತ ಒಂದು ಯೋಚನೆ ಮಾಡಿದ್ದೇವೆ. ಇವತ್ತು ಸೆಲೆಬ್ರಿಟಿ ಶೋ ಆಯ್ತು, ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡುವಂತ ಒಂದು ಪ್ಲಾನ್ ಉಂಟು. ದೇವರು ನಂಬಿಕೆ, ಈಗಿನ ಜನರೇಷನ್ ಈ ಮೂವಿಯನ್ನ ಖಂಡಿತವಾಗ್ಲೂ ನೋಡ್ಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ದೈವಶಕ್ತಿ ಏನು, ದೇವರ ಒಂದು ಶಕ್ತಿ ನಮ್ಮ ಒಂದು ಈಗಿರುವ ಜನರೇಷನ್, ನಮ್ಮ ಯಂಗ್ಸ್ಟರ್ ನಲ್ಲಿ ದೇವರು ಯಾವ ರೀತಿನಲ್ಲಿ ನಮ್ಮ ಜೊತೆನಲ್ಲಿ ಇರ್ತಾರೆ ಅಂತ ಒಂದು ಆಧಾರಭರಿತವಾಗಿ ನೀವು ಈ ಒಂದು ಚಿತ್ರವನ್ನ ತೋರಿಸಿದಿರಿ. ನಮ್ಮ ಲಂಚುಲಾಲ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಈ ತರ ಒಂದು ಕಟ್ಟೆಮಾರ್ ಚಿತ್ರ ತುಳುಲಿ ಸಿನಿಮಾ ಆದಾಗ, ಸೊ ಅದ್ ಮುಂಚೆನೆ ನಾವು ಮಾತಾಡಿದ್ವಿ, ಒಂದು ಕನ್ನಡದಲ್ಲಿ ಅದನ್ನ ಡಬ್ ಮಾಡಿ ಅದನ್ನ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ತೋರಿಸ್ಬೇಕು ಅನ್ನೋದೊಂದು ಪ್ಲಾನ್ ಇತ್ತು. ಈಗ ಒಂದು 2-3 ದಿನದಲ್ಲಿ ಸಡನ್ ಆಗಿ ಇದು ಪ್ಲಾನ್ ಆಗಿದ್ದು ಇವತ್ತು ಮಾಡಬೇಕು ಅಂತ. ನಮಸ್ತೆ ಎಲ್ಲರಿಗೂ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅಂದ್ರೆ ಇವತ್ತು ನಮ್ಮ ಕಟ್ಟೆಮಾರ್ ಮೂವಿ ತುಳು ಲ್ಯಾಂಗ್ವೇಜ್ ಅಲ್ಲಿ ಇವತ್ತು 50ನೇ ದಿನ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಥಿಂಗ್ ಅಂದ್ರೆ ನಾವು ಪ್ಲಾನ್ ಮಾಡ್ತಾ ಇರುವಾಗ ತುಳುನಾಡಲ್ಲಿ ನಮ್ಮ ಮೂವಿ ವರ್ಕೌಟ್ 100% ಆಗುತ್ತೆ ಆ ನಂಬಿಕೆನ ನೋಡಿದ್ದೇನೆ. ಬಟ್ ಅದನ್ನು ಕರ್ನಾಟಕಕ್ಕೆ ಬರುವಾಗ ಇದನ್ನು ಜನರು ಅಕ್ಸೆಪ್ಟ್ ಮಾಡ್ತಾರೆ ಒಂದು ಕನ್ಫ್ಯೂಸ್ ಇತ್ತು. ಸೊ ಇದು ಈ ರಿವ್ಯೂ ಎಲ್ಲ ಜೆನ್ಯೂನ್ ಆಗಿರೋ ರಿವ್ಯೂ ಕೇಳುವಾಗ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದು ಸಮಥಿಂಗ್ ಏನೋ ಇದ್ರೆ ಇದು ನಾನು ಎಲ್ಲರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಲ್ರೆಡಿ ನೋಡಿದೀವಿ, ಇದು ಜಸ್ಟ್ ಒಂದು ಮೂವಿ ಮಾತ್ರ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳಿ. ಸೊ ನಿಮ್ಮ ಈಗ ಅವರು ಹೇಳಿದ ಪ್ರಕಾರ ಸೊ ಒಂದೊಂದು ವ್ಯಕ್ತಿಗೆ ತಲುಪಬೇಕು ಅಂದ್ರೆ ನಿಮ್ಮ ಸಪೋರ್ಟ್ 100% ನಮಗೆ ಇರಲೇಬೇಕು. ಸೊ ಅದು ನೀವು ನಮ್ಮ ಹತ್ರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.